Hello, my dear beautiful butterflies. Welcome to Rich World. Everything is energy, energy is everything. ಇವತ್ತು ಬ್ಯೂಟಿಫುಲ್ ಆಗಿ 3 ಕಾರ್ಡ್ಸ್ ಇದ್ದಾವೆ ಇಲ್ಲಿ. ದ ಮೆಜಿಷಿಯನ್, ಕಿಂಗ್ ಆಫ್ ಪೆಂಟಿಕಲ್ಸ್, 6 ಆಫ್ ಪೆಂಟಿಕಲ್ಸ್. ನಿಮಗೆ ಯಾವ ಕಾರ್ಡ್ ಇಷ್ಟ ಆಗ್ತಿದೆ ಆ ಕಾರ್ಡ್ನ ಸೆಲೆಕ್ಟ್ ಮಾಡಿ. 2026ಅಲ್ಲಿ ನಿಮ್ಮ ಲೈಫ್ ಹೇಗಿರುತ್ತೆ, ನಿಮ್ಮ ಮನಿ, ಜಾಬ್, ಲವ್ ಆ್ಯಂಡ್ ರಿಲೇಷನ್ಶಿಪ್, ಹೆಲ್ತ್, ಟೋಟಲಿ ನಿಮಗೆ ನೀವು ನಂಬುವ ದೇವರಿಂದ ಟ್ಯಾರೋಟಿಂದ ಏನು ಮೆಸೇಜ್ ಇದೆ ಅಂತ ನಾವಿವತ್ತು ನೋಡೋಣ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ನಿಮಗೆ ಯಾವ ಕಾರ್ಡ್ ಇಷ್ಟ ಆಗ್ತಿದೆ ಸೆಲೆಕ್ಟ್ ಮಾಡಿ. ಎಸ್, ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೋಡೋಣ. ಎಸ್, ಬ್ಯೂಟಿಫುಲ್ ಬ್ಯೂಟಿಫುಲ್ ದ ಮೆಜಿಷಿಯನ್ ಕಾರ್ಡ್. ದ ಮೆಜಿಷಿಯನ್ ಕಾರ್ಡ್ನ ಯಾರೆಲ್ಲ ಟ್ರ್ಯಾಕ್ ಆಗಿ ನೀವು ಆ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ 2026ಅಲ್ಲಿ ನೀವು ನಂಬುವ ದೇವರಿಂದ ನಿಮ್ಮ ಲೈಫಲ್ಲಿ ಏನೆಲ್ಲ ಆಗ್ಬೋದು ನೋಡೋಣವಾ. ಮೂನ್ ಕಾರ್ಡ್ ರಿವರ್ಸ್ ಬಂದಿದೆ ಇಲ್ಲಿ ನಿಮಗೆ ಸೆಕೆಂಡ್ ಕಾರ್ಡ್. ಸೊ ನೋಡೋಣ, ಜಾಸ್ತಿ ಕಾರ್ಡ್ಸ್ನ ಕಲೆಕ್ಟ್ ಮಾಡಬೇಕು. ಕಾರ್ಡ್ಸ್ ತುಂಬ ಈಸಿಯಾಗಿ ಬರ್ತಿದ್ದಾವೆ ಅಂದರೆ ನೀವು ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದೀರಾ ಅಂತ ಅಲ್ವಾ. ಸೊ ಮೆಜಿಷಿಯನ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ತುಂಬ ಹೈ ಲೆವೆಲ್ ಎನರ್ಜಿಯಲ್ಲಿ ಇರ್ತೀರ. ಜನವರಿ, ಫೆಬ್ರವರಿ, ಮಾರ್ಚ್, ಓಕೆನಾ, ತುಂಬ ತುಂಬ ಬ್ಯೂಟಿಫುಲ್ ಆಗಿ, ಅಂದರೆ ನೀವು 2025ಅಲ್ಲಿ ಮಾಡಿರೋ ಮ್ಯಾನಿಫೆಸ್ಟೇಷನ್ಸು, ನಿಮ್ಮ ವಿಶ್ ಎಲ್ಲ ಪೂರ್ತಿ 2026 ಸ್ಟಾರ್ಟಿಂಗಲ್ಲೇ ಮ್ಯಾಜಿಕಲ್ ಆಗಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮದು ದೊಡ್ಡ ದೊಡ್ಡ ಪ್ಲ್ಯಾನ್ ಇದೆ 2026ಗೆ ಅಲ್ವಾ. ಸೊ ತುಂಬ ತುಂಬ ಪ್ರಿಪೇರ್ ಮಾಡಿದ್ದೀರಾ ಆಲ್ರೆಡಿ. ಓಕೆ, ಸೊ ಏಪ್ರಿಲ್ ಮೇ ಹತ್ರ ನಿಮ್ಮ ದೊಡ್ಡ ಪ್ಲಾನ್ ಏನೋ ಬಿಸ್ನೆಸ್ಸು, ಮದುವೆನೋ, ಏನೋ ಒಂದು ಮನೆ ತಗೊಳ್ಳೋದು, ಏನೋ ಒಂದು ನಿರ್ಧಾರ ಮಾಡಿಬಿಟ್ಟಿದ್ದೀರಾ ನೀವು. ಅದಕ್ಕೆ ತುಂಬ ಪ್ರಿಪ್ರೇಷನ್ಸ್ ನಡೆದಿದೆ ಈ ವರ್ಷದಲ್ಲಿ. ಸೊ ನೆಕ್ಸ್ಟ್ ವರ್ಷದಲ್ಲಿ ತುಂಬ ಅದ್ಭುತವಾಗಿ ನಡೆಯುತ್ತೆ ಅದು ಅಂತ ತೋರಿಸ್ತಿದೆ ಆ ಕಾರ್ಡು. ಸೊ ನೀವು ತುಂಬ ಲಕ್ಕಿ ಅಂತ ಅಂದ್ಕೊಳ್ತಿದ್ದೀನಿ. ನಿಮಗೆ ಎಲ್ಲ ಸರಿಯಾಗಿ ಕೂಡು ಬರ್ತಿರೋದ್ರಿಂದ ಮೂನ್ ಕಾರ್ಡ್ ಹೇಳ್ತಿದೆ ನಿಮಗೆ ಯಾವುದೇ ಭಯ ಇಲ್ಲ. ಮೂನ್ ಎನರ್ಜಿ ಪೂರ್ತಿ ನಿಮ್ಮ ಮೇಲೆ ಇದೆ. ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ಯಾಕಂದರೆ ಈ ವರ್ಷ ಪೂರ್ತಿ ಆ ಕೆಲಸಕ್ಕೋಸ್ಕರ, ಆ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಸೊ ತುಂಬ ಥಿಂಕ್ ಮಾಡಿ ಡಿಸಿಷನ್ ತಗೊಂಡಿದ್ದೀರಾ ಅಂತಂದ್ಬಿಟ್ಟು ಆ ಕಾರ್ಡ್ ತೋರಿಸ್ತಿದೆ ನನಗೆ. ಸೊ ವಾವ್, ಬ್ಯೂಟಿಫುಲ್ ಅಂತ ಹೇಳ್ಬೋದು. ಒಂದು 4 ಮಂತ್ಸ್, ಓಕೆ, ನೀವು ತುಂಬ ಹ್ಯಾಪಿಯಾಗಿ, ತುಂಬ ಈಸಿಯಾಗಿ ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ಸ್ ನಡೆಯುತ್ತೆ. ನಿಮ್ಮ ವಿಶ್ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಮೂನ್ ಎನರ್ಜಿ ಪೂರ್ತಿ ನಿಮ್ಮ ಮೇಲೆ ಇದೆ ಅಂತ ಈ ಕಾರ್ಡ್ ಹೇಳ್ತಿದೆ ನಿಮಗೆ. ಸೊ ನೆಕ್ಸ್ಟ್ ಕಾರ್ಡಲ್ಲಿ ಸನ್ ಎನರ್ಜಿ ರಿವರ್ಸ್ ಆಗಿದೆ. ಸೊ ನೀವೇನು ಅಂದ್ಕೊಂಡಿದ್ದೀರಾ ಆ ಕೆಲಸ ಮಾಡ್ತೀರಾ, ಬಟ್ ಸನ್ ಎನರ್ಜಿ ನಿಮಗೆ ಇಲ್ಲಿ ರಿವರ್ಸ್ ಆಗಿದೆ. ದ ಸನ್ ಕಾರ್ಡ್ ರಿವರ್ಸ್ ಬಂದಿದೆ ಅಂದರೆ ನಿಮಗೆ ಸನ್ ಎನರ್ಜಿ ಅಂದರೆ ನೀವು ಅಂದ್ಕೊಂಡಿರೋಂತಹ ಸಕ್ಸಸ್ ಅದರಲ್ಲಿ ಸಿಗ್ತಿಲ್ಲ. ಹೌದು, ತುಂಬ ಲಾಜಿಕಲ್ ಆಗಿ, ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ದೀರಾ ಯಾವುದ್ರಲ್ಲಿ ಮನಿ ಬರ್ಬೋದು, ಅಂದರೆ ಎಕ್ಸಾಂಪಲ್ ತಗೊತೀರಾ ಯಾರು ಸಕ್ಸಸ್ ಆಗಿದ್ದಾರೆ ಯಾವುದರಲ್ಲಿ ಅಂತ, ಅದನ್ನು ನೋಡಿ ನೀವು ಟ್ರೈ ಮಾಡಿದ್ದೀರಾ ಅಂತ ನೋಡ್ತಿದ್ದೀನಿ ನಾನಿಲ್ಲಿ, ಓಕೆನಾ. ಅಥವಾ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರೋ ಹುಡುಗಿ ಬಿಟ್ಬಿಟ್ಟು ನೀವು ತಲೆಗೆ, ಅಂದರೆ ದುಡ್ಡಿರೋ ಅಂಥ ಹುಡುಗಿ, ಯಾರನ್ನ ಮದುವೆ ಆದರೆ ಚೆನ್ನಾಗಿರ್ತೀವಿ ಅಂತ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ ನೀವು ರಿಲೇಷನ್ಶಿಪ್ಗೆ ಓಕೆ ಮಾಡಿದ್ದೀರಾ. ಬಟ್ ಅಲ್ಲಿ ಸ್ವಲ್ಪ ನಿಮ್ಮ ಫ್ರೀಡಮ್ ಕಳ್ಕೊಳ್ತಿದ್ದೀರಾ ಅಲ್ವಾ. ಸೊ ನಿಮ್ಮ ಜನ್ಮಜಾತಕ, ನಿಮ್ಮ ಕುಂಡಲಿ ತುಂಬ ಚೆನ್ನಾಗಿದೆ. ಅಂದರೆ ನೀವು 369 ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋರಾಗಿರ್ಬೋದು ಅಂತ ಅಂದ್ಕೊಳ್ತಿದ್ದೀನಿ ನಾನಿಲ್ಲಿ. 7 ಆಫ್ ಪೆಂಟಿಕಲ್ಸ್ ಏನು ಹೇಳ್ತಿದೆ ಅಂದರೆ, ನೀವು ಏನು ಮ್ಯಾನಿಫೆಸ್ಟ್ ಮಾಡಿ ಸಕ್ಸಸ್ ಮಾಡಿದ್ದೀರ, ಬಿಸ್ನೆಸ್, ಲವ್, ಅದು ನೀವು ಅಂದ್ಕೊಳ್ತಿರೋಂತಹ ಓಕೆ ಪ್ರತಿಫಲ ಆಗಲಿ, ಮನಿ ಆಗಲಿ, ಹ್ಯಾಪಿನೆಸ್ ಆಗಲಿ,
ಸಕ್ಸಸ್ ಆಗಲಿ, ನಿಮ್ಗೆ ಅದ್ರಲ್ಲಿ ಸಿಕ್ತಿಲ್ಲ ಅಂತ ತೋರಿಸ್ತಿದೆ ಆ ಕಾರ್ಡ್. ಓಕೆನಾ? ಸೊ ಅನ್ಕೊಂಡಿರೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಬಟ್ ಅದರಲ್ಲಿ ನೀವು ಹ್ಯಾಪಿ ಇಲ್ಲ, ನಿಮ್ಗೆ ಬೇಕಾದಷ್ಟು ಅಮೌಂಟು ಬರ್ತಿಲ್ಲ ಅಂತ ಹೇಳ್ತಿದೆ. ಯಾಕೆ ಅಂದರೆ ನೀವು ನಿಮ್ಮ ಕಣ್ಣು ತೋರಿಸಿದ್ದನ್ನು, ನಿಮ್ಮ ಬ್ರೈನ್ ಹೇಳ್ತಿರೋದು, ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಿರೋದನ್ನ ತಗೊಂಡಿರೋದಕ್ಕೆ ಡಿಸಿಷನ್ನು ಇಲ್ಲಿ ನೋಡಿ ತಲೆ ಮೇಲೆ ಕೈ ಇಟ್ಕೋಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇದು ರಿವರ್ಸ್ ಬಂದಿದೆ ಅಂದರೆ ನಿಮ್ಗೆ ಯಾವುದೋ ಒಂದು ಗುಡ್ ಕರ್ಮ ಹೆಲ್ಪ್ ಮಾಡ್ತಿದೆ. ಅಷ್ಟೊಂದು ಡಿಪ್ರೆಷನ್ಗೆ ತಳ್ದಿರಾ, ಏನೋ ಸ್ವಲ್ಪ ಹೋಮಗಳು, ಪೂಜೆಗಳು, ವ್ರತಗಳು ಮಾಡಿಸ್ತಿದ್ದಾರೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಅಂತ. ಓಕೆನಾ? ನೀವು ನನ್ನ ಕೆರಿಯರ್ ಜಾಸ್ತಿ ಕಾಣ್ತಿದೆ ಇದರಲ್ಲಿ, ತುಂಬ ತಲೆನೋವು ತಗೊಂಡ್ಬಿಟ್ಟಿದ್ದೀರಾ. ಓಕೆ, ಸೊ ಅದು ರಿವರ್ಸ್ ಆಗಿದೆ ಅಂದರೆ ಎಷ್ಟು ನೆಗೆಟಿವಿಟಿ ಬಂದ್ರೂ ಪಾಸಿಟಿವಿಗೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆನಾ? ಬಟ್ ಅಷ್ಟೊಂದು ಡೇಂಜರ್ ಏನು ಕಾಣ್ತಿಲ್ಲ ಇಲ್ಲಿ. ಓಕೆ, ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ನಿಮ್ಮ ಲೈಫಲ್ಲಿ, ಕ್ಲಾರಿಟಿ ಬೇಕಾಗಿದೆ ನಿಮಗೆ. ಇಲ್ಲಿ ನೋಡಿ, ಸೊ 5 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ ಅಂದರೆ ನಿಮ್ಮ ಡೋರ್ ಕೀ ಅಂದರೆ ನಿಮ್ಮ ಸಕ್ಸಸ್ ಸೀಕ್ರೆಟು ನಿಮಗೆ ಸಿಗುತ್ತೆ, ಅಂದರೆ ಪಕ್ಕದಲ್ಲೇ ಇದೆ. ಇದು ರಿವರ್ಸ್ ಬಂದಿರೋದ್ರಿಂದ ನೀವು ಈಸಿಯಾಗಿ ಕಂಡ್ಕೊಳ್ತೀರ. ತೊಂದರೆ ಬಂತಲ್ಲ ಅಂತ ಅಂದ್ಬಿಟ್ಟು ನೀವು ಕುಗ್ಗೋದಿಲ್ಲ. ಓಕೆನಾ? ನೆಕ್ಸ್ಟ್ ಪ್ಲಾನ್ ಚೇಂಜ್ ಮಾಡ್ತೀರಾ ಅಂತ ತೋರಿಸ್ತಿದೆ ಇಲ್ಲಿ. ನಿಮಗೆ ರಿಲೇಷನ್ಶಿಪ್ ರಾಂಗ್ ಡಿಸಿಷನ್ ತಗೊಂಡಿದ್ರೆ ಅದನ್ನು ಬ್ರೇಕ್ ಮಾಡ್ತೀರಾ. ನಿಮ್ಮ ಮನಸ್ಸು ಹೇಳಿರೋ ಹುಡುಗಿ, ಹಳೆ ಹುಡುಗಿ ಅಥವಾ ಹಳೆ ಹುಡುಗ, ಹಳೆ ರಿಲೇಷನ್ಶಿಪ್ನೇ ಕಂಟಿನ್ಯೂ ಮಾಡ್ತೀರಾ, ಮದುವೆ ಆಗ್ತೀರಾ ಅಂತ ಹೇಳ್ತಿದೆ ಇಲ್ಲಿ. ಅಂದರೆ ನಿಮ್ಮ ಲೈಫ್ ಸೋಲ್ಮೇಟ್ ಯಾರು, ನಿಮ್ಮ ಕೆರಿಯರ್ ಜಾಬ್ ಪರ್ಪಸ್ನ ತಿಳ್ಕೊತೀರಾ ಅಂತ ಆ ಕಾರ್ಡ್ ಹೇಳ್ತಿದೆ. ಇಲ್ಲಿ ನೋಡಿ, ನೀವು ಚೆನ್ನಾಗೇ ಇದ್ದೀರಾ, ಬಟ್ ಮಿರರಲ್ಲಿ ಆ ರೀತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಷ್ಟೊಂದು ಕಾಗೆಗಳಿದ್ದಾವೆ ಅಲ್ವಾ ಅಲ್ಲಿ, ಆ ರೀತಿ ನಿಮ್ಮ ಪ್ರಪಂಚ ನೀವು ನೋಡ್ತಿದ್ದೀರಾ ಅಂತ. ನಿಮ್ಮದು ಹುಟ್ಟತಃ ನಿಮ್ಮ ಜಾತಕ ಚೆನ್ನಾಗಿದೆ, ಬಟ್ ನೀವು ಹೊರಗಡೆ ಪ್ರಪಂಚದಲ್ಲಿ ಆ ರೀತಿ ನೋಡ್ತಿದ್ದೀರಾ ನಿಮ್ಮ ಪ್ರಪಂಚನ ಅಂತ ತೋರಿಸ್ತಿದೆ. ಓಕೆನಾ? ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹೊರಗಡೆ ಪ್ರಪಂಚದಲ್ಲಿ ಏನೂ ಇಲ್ಲ, ಎಲ್ಲ ನಿಮ್ಮ ಒಳಗಡೆನೇ ಇದೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನಿಮ್ಮಲ್ಲೇ ಇದೆ. ಹೊರಗಡೆ ಯಾರನ್ನೂ ಪ್ರಶ್ನೆ ಕೇಳಬೇಡಿ ಅಂತ ಹೇಳ್ತಿದೆ. ನಿಮ್ಮ ಸೋಲ್ ಈ ರೀತಿ ಹ್ಯಾಪಿಯಾಗಿ, ಬ್ಯೂಟಿಫುಲ್ ಆಗಿ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಳ್ತಿದೆ. ಆದರೆ ನೀವು ರಿವರ್ಸ್ ಆಗಿದೆ ಅಲ್ವಾ ಕಾರ್ಡು, ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ಅಂತರಾಳದ ಮಾತನ್ನ ಕೇಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ನಿಮಗೆ ಮೇ ಕಳೆದು ಜೂನ್ ಹತ್ರ ಬರೋವಾಗ ನಿಮಗೊಂದು ಕ್ಲಾರಿಟಿ ಬರುತ್ತೆ. ಅಂದರೆ ನೀವು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತೀರಾ, ಒಂದು ಸ್ವಲ್ಪ ಲ್ಯಾಕ್ ಫೀಲ್ ಆಗ್ತೀರಾ, ಏನಾದರೂ ರಾಂಗ್ ಡಿಸಿಷನ್ ತಗೊಂಡ್ಬಿಟ್ನಾ ಅಂತ ಥಿಂಕ್ ಮಾಡ್ತೀರಾ ಅಂತ ತೋರಿಸ್ತಿದೆ. ಬಟ್ ಆದರೂ ಫೈನಲಿ ನೀವು ಒಂದು ಪಾಸಿಟಿವ್ ಕಡೆ ಮೂವ್ ಆನ್ ಆಗ್ತೀರಾ. ಓಕೆನಾ? ನಿಮ್ಮ ಲೈಫ್ ಪರ್ಪಸ್, ನಿಮ್ಮ ಸೋಲ್ ಪರ್ಪಸ್ನ ತಿಳ್ಕೊಳ್ತೀರಾ. ಮನಿ ವೈಸ್, ಹೆಲ್ತ್ ವೈಸ್, ರಿಲೇಷನ್ಶಿಪ್ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಳ್ತಿದ್ದೀನಿ ಇಲ್ಲಿ. ಸೊ ಮತ್ತಷ್ಟು ಕಾರ್ಡ್ಸ್ ನೋಡೋಣ. ನಿಮಗೆ 2026 ಏನಾದರೂ ಒಂದು ಗುಡ್ ಮೆಸೇಜ್ ಕೊಡ್ಬೋದಾ ನೋಡೋಣವಾ? ನೀವೇನಾದರೂ ಲೈಫ್ ಬಗ್ಗೆ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಏನಾದರೂ ತುಂಬ ದೊಡ್ಡ ಡಿಸಿಷನ್ ತಗೊತಿದ್ದೀನಿ, ತುಂಬ ದೊಡ್ಡ ಬಜೆಟಲ್ಲಿ ಏನಾದರೂ ಒಂದು ಡಿಸಿಷನ್ ತಗೊಳ್ತಿದ್ದೀವಿ ಅಂದರೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ಅಂದರೆ ಇವಾಗ ಯಾವುದಾದ್ರೂ ಒಂದು ಹೊಸ ಮನೆ ತಗೊಳ್ತಿದ್ರೆ ಅದರ ವಾಸ್ತುನ 1-2 ಸಲ ಚೆಕ್ ಮಾಡಿಸಿ, ಪರವಾಗಿಲ್ಲ. ಏನಾದರೂ ರೆಮಿಡೀಸ್ ಸಿಗ್ಬೋದು ನೀವು ಅದರಲ್ಲಿ ತಪ್ಪಿತ್ತು ಅಂದರೆ. ಸೊ ವೆಹಿಕಲ್ ತಗೊಳ್ತಿದ್ದೀವಿ ಅಂದರೆ ಸೊ ಯಾರ ಡೇಟ್ ಆಫ್ ಬರ್ತ್ ಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ, ಟೈಮ್ ನೋಡಿ, ಡೇಟ್ ನೋಡಿ ತಗೊಳ್ಳಿ ಅಂತ ಹೇಳ್ತಿದ್ದೀನಿ. ಬಿಸ್ನೆಸ್ಸು ಅಷ್ಟೇ, ನಿಮ್ಮ ಮನಸ್ಸಿಗೆ ಅನ್ನಿಸ್ತಿದ್ರೆ ಆ ಬಿಸ್ನೆಸ್ಸಲ್ಲಿ ಕಂಟಿನ್ಯೂ ಮಾಡಿ. ಓಕೆನಾ? ಮಾಡಬೇಕಲ್ವಾ ಅಂತ ಇಲ್ಲ ಬೇರೆ ಯಾರನ್ನೋ ನೋಡಿ ಇನ್ಸ್ಪೈರ್ ಆಗಿ ಮಾಡೋದಲ್ಲ ಅದು. ನಿಮಗೆ ಕರೆಕ್ಟು ಅನಿಸ್ಬೇಕು, ನಿಮಗೆ ಹ್ಯಾಪಿಯಾಗಿರಬೇಕು ನೀವು ಅದರಲ್ಲಿ, ಅಂಥ ಜಾಬ್ನ ಚೂಸ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ಆ ಕಾರ್ಡ್ಸು ನಿಮಗೆ ತಲೆನೋವು ತಂದು ಕೊಡುತ್ತೆ ಅಂತ ಹೇಳ್ತಿದೆ. ನಿಮ್ಮ ಹ್ಯಾಪಿಯಾಗಿ ನೀವೇನು ಮೂವ್ ಆನ್ ಆಗಿದ್ದೀರಾ ಅಲ್ಲಿ ನಿಮಗೆ ತಲೆ ನೋವು ತಂದು ಕೊಡುತ್ತೆ ಅಂತ ಹೇಳ್ತಿದೆ. ಓಕೆನಾ? ಅದು ರಿಲೇಷನ್ಶಿಪ್ ವಿಚಾರದಲ್ಲೂ ಆಗಿರ್ಬೋದು. ಸೊ ಇಲ್ಲಿ ನೋಡಿ, ತುಂಬ ಕಾರ್ಡ್ಸ್ ಕಲೆಕ್ಟ್ ಮಾಡಿದ್ದೀನಿ ಇಲ್ಲಿ.
ನೈನ್ ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ ಅಂದರೆ ನೀವು ಅನ್ಕೊಳ್ತಿರೋ ಅಷ್ಟು ಸಕ್ಸಸ್ ಸಿಕ್ಕಿಲ್ಲ ಅಂತ ತೋರಿಸ್ತಿದೆ ಆ ಕಾರ್ಡ್. ಓಕೆನಾ, ನಿಮ್ಮದು ತುಂಬ ತುಂಬ ಪ್ಲ್ಯಾನ್ಸ್ ಇದ್ದಾವೆ, ನೀವು ಆಲ್ರೆಡಿ ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ದೀರಾ, ಹೀಗಾಗಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಸೆಟ್ಲ್ ಮಾಡಬೇಕು ಲೈಫಲ್ಲಿ, ಮನಿ, ರಿಲೇಷನ್ಶಿಪ್ ಅಂತ. ಬಟ್ ಇದು ರಿವರ್ಸ್ ಬಂದಿದೆ ಅಂದರೆ ನೀವು ನಿಮ್ಮ ಅಂತರಾಳದ ಮಾತನ್ನು ಕೇಳ್ತಿಲ್ಲ, ಪ್ರಕೃತಿ ಭಾಷೆನ ಅರ್ಥ ಮಾಡ್ಕೊಳ್ತಿಲ್ಲ, ಅದಕ್ಕೆ ಅದು ರಿವರ್ಸ್ ಬಂದಿದೆ ಅಂತ ನೋಡ್ತಿದ್ದೀನಿ. ದ ಫೂಲ್ ಕಾರ್ಡ್ ರಿವರ್ಸ್ ಬಂದಿದೆ. ಓ ಮೈ ಗಾಡ್, ನೀವು ಫುಲಿಶ್ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ತಿದ್ದೆ ಆ ಕಾರ್ಡ್. ಓಕೆನಾ, ನಿಮ್ಮ ಸ್ವತಂತ್ರವಾಗಿ ನೀವು ಇಂಡಿಪೆಂಡೆಂಟ್ ಆಗಿ ಏನು ಇಷ್ಟು ದಿನ ಹ್ಯಾಪಿ ಆಗಿದ್ರಿ, ನಿಮ್ಮದು ಎಲ್ಲ ಕಳ್ಕೊತೀರಾ ಅಂತಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ಓಕೆನಾ, ಈ ಕಾರ್ಡ್ ಈ ರೀತಿ ಬಂದರೆ ಚೆನ್ನಾಗಿದೆ, ಬಟ್ ಅದು ರಿವರ್ಸ್ ಬಂದಿರೋದ್ರಿಂದ ನೀವು ಫೂಲ್ ಆಗಿದ್ದೀರಾ. ಒಂದು ನಿರ್ಧಾರ ನಿಮ್ಮನ್ನು, ನಿಮ್ಮ ಸ್ವತಂತ್ರನ, ನಿಮ್ಮ ಹ್ಯಾಪಿನೆಸ್ನ, ನಿಮ್ಮ ಕಂಫರ್ಟ್ಸ್ನ ಎಲ್ಲ ಕಿತ್ಕೊಂಡ್ಬಿಟ್ಟಿದೆ. ಅದನ್ನು ನೋಡ್ತಿದ್ದೀನಿ ನಾನಲ್ಲಿ. ಸೊ ದ ಎಂಪ್ರರ್ ಬಂದಿದೆ. ನಿಮಗೆ ಈ ಸ್ಥಾನ ಬೇಕು, ಹ್ಯಾಪಿಯಾಗಿ, ಅಂದರೆ ನಿಮ್ಮ ಜನ್ಮತಃ ನೀವು ತುಂಬ ಅದೃಷ್ಟ ವ್ಯಕ್ತಿಗಳು, ನೀವು ಹೀಗಿರೋಕ್ಕೆ ಟ್ರೈ ಮಾಡ್ತಿದ್ದೀರಾ, ನಿಮಗೆ ರಾಹು ಹೆಲ್ಪ್ ಮಾಡುತ್ತೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಸೊ 4 ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದರೆ ಮನಿ ವೈಸು ನೀವು ಅಷ್ಟೊಂದು ಕಂಫರ್ಟ್ ಆಗಿಲ್ಲ. ಓಕೆನಾ, ಸ್ವಲ್ಪ ಸ್ಪಿರಿಚುವಲಿ ನೀವು ಥಿಂಕ್ ಮಾಡಬೇಕು, ಮನಿನ ಯಾರಿಗೂ ಕೊಟ್ಟು ಲಾಸ್ ಮಾಡಬೇಡಿ ಅಂತಂದ್ಬಿಟ್ಟು 4 ಆಫ್ ಪೆಂಟಿಕಲ್ಸ್ ನಿಮಗೆ ಹೇಳ್ತಿದೆ. ಮನಿ ವಿಚಾರದಲ್ಲಿ ಹುಷಾರಾಗಿರಿ ಅನ್ನೋದೇ 4 ಆಫ್ ಪೆಂಟಿಕಲ್ಸ್ ಕಾರ್ಡು ನಿಮಗೆ ಹೇಳೋ ಅಂಥದ್ದು. ಪಾರ್ಟ್ನರ್ಶಿಪ್ ಮಾಡ್ತೀರಾ ಅಥವಾ ನಿಮ್ಮ ಬಿಸ್ನೆಸ್ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಮತ್ತಷ್ಟು ಮನಿನ ವೇಸ್ಟ್ ಮಾಡ್ತೀರಾ ಅಂತ ಆ ಕಾರ್ಡ್ ನಿಮಗೆ ಹೇಳ್ತಿದೆ. ಸೊ ಇಲ್ಲಿ ತುಂಬ ಕಪ್ಸ್ ಕಾಣ್ತಿದ್ದಾವೆ ಅಲ್ವಾ. ನೆಕ್ಸ್ಟ್ ಕಾರ್ಡಲ್ಲಿ ನಿಮಗೆ 7 ಆಫ್ ಕಪ್ಸಲ್ಲಿ ಒಂದೊಂದರಲ್ಲಿ ಒಂದೊಂದು ವಿಚಿತ್ರವಾದ ಪ್ರಾಣಿಗಳಿದ್ದಾವೆ, ಒಂದು ವಸ್ತುಗಳಿದ್ದಾವೆ, ಸ್ನೇಕ್ಸ್ ಎಲ್ಲ ಇದ್ದಾವೆ. ನಿಮಗೆ ಕಾಳಸರ್ಪ ದೋಷ ಇದೆ, ಅದಕ್ಕೆ ನೀವು ಕೆರಿಯರಲ್ಲಿ ಸರಿಯಾದ ಡಿಸಿಷನ್ ತಗೊಳಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳುತ್ತೆ. ಅಥವಾ ಯಾರ ಮನಸ್ಸಲ್ಲಿ ಏನಿದೆ, ಓಕೆ, ಯಾವ ಜಾಬಲ್ಲಿ ಸಕ್ಸಸ್ ಇದೆ, ಕರೆಕ್ಟಾಗಿ ಚೂಸ್ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನೋ ಗೈಡೆನ್ಸು ಹೇಳ್ಬೋದು ನಾವು ನಿಮಗೆ. ವಾವ್, ನೈಟ್ ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ ಅಂದರೆ ನೀವಿಷ್ಟು ದಿನ ಏನು ದುಡುಕ್ತಿದ್ದೀರಾ, ನೋಡಿದ್ದೆಲ್ಲ ತಗೊಳ್ಳೋದು, ನೋಡಿದ್ದೆಲ್ಲ ಹೌದು ಅಂದ್ಕೊಳ್ಳೋದು, ಹೇಳಿರೋರ ಮಾತೆಲ್ಲ ನಿಜ ಅಂತ ನಂಬೋದು, ಅದನ್ನು ಬಿಟ್ಬಿಡ್ತಿದ್ದೀರಾ ನೀವು. ನೈಟ್ ಆಫ್ ಸ್ವಾರ್ಡ್ಸ್ ಅದೇ ಹೇಳುತ್ತೆ. ಅಂದರೆ ಒಂದು ಬಿಸಿ ರಕ್ತ, ತುಂಬ ಆತುರವಾಗಿ ನಿರ್ಧಾರ ತಗೊಳ್ಳೋದು, ಸಣ್ಣ ಮನಸ್ಸಿನ ವ್ಯಕ್ತಿ ಥರ. ಬಟ್ ಅದು ರಿವರ್ಸ್ ಬಂದಿದೆ ಅಂದರೆ ನೀವು ಈ ಸಲ ಸ್ವಲ್ಪ ಡೀಪಾಗಿ ಥಿಂಕ್ ಮಾಡ್ತೀರಾ. ಓಕೆನಾ, ಕರೆಕ್ಟ್ ನಿರ್ಧಾರ ತಗೊಳ್ಳೇಬೇಕು. ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿದ್ದು ಸಾಕು, ಮನಿ ವೇಸ್ಟ್ ಮಾಡಿದ್ದು ಸಾಕು ಅಂತಂದ್ಬಿಟ್ಟು ಒಂದು ಬಿಗ್ ಡಿಸಿಷನ್ನ ತಗೊಳ್ತೀರಾ ಅಂತಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ ನಿಮಗೆ. ಸೊ ಇಲ್ಲೇ ನೋಡಿ, ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವಾಗ ಟ್ರೈ ಮಾಡಿದ್ರಿ, ದ ಹೆರೋಪೆಂಟ್ ಕಾರ್ಡ್ ಬಂದಿದೆ. ನೀವು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀರಾ ಅಂತ ತೋರಿಸುತ್ತೆ ಇದು. ಅಂದರೆ ನೀವು ಮನಿ, ಹೆಲ್ತ್, ರಿಲೇಷನ್ಶಿಪ್, ಹೀಲಿಂಗ್ ನಡೆಯುವಂತಹ ಕ್ಲಾಸು, ಈ ಪ್ರಕೃತಿ, ಈ ಯೂನಿವರ್ಸ್ ನಿಮ್ಮ ಎನರ್ಜಿಯಸ್ ಲೆವೆಲ್ಸ್ನ ಚೇಂಜ್ ಮಾಡ್ಕೊಳ್ಳೋಂತಹ ಕ್ಲಾಸ್ಗೆ ಅಟೆಂಡ್ ಆಗಿ ನೀವು ಏನು ಅಂತ ನೀವು ತಿಳ್ಕೊಂಡು, ಓಕೆನಾ, ಪೇಜ್ ಆಫ್ ಸ್ವಾರ್ಡ್ಸ್ ಹೇಳೋ ರೀತಿ ಒಂದು ಬ್ಯೂಟಿಫುಲ್ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ. ಸಕ್ಸಸ್ ನಿಮ್ಮದೇ ಅಂತಂದ್ಬಿಟ್ಟು ಆ ಕಾರ್ಡ್ ತೋರಿಸ್ತಿದೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ತೀರಾ ಅಲ್ವಾ ಸ್ಪಿರಿಚುವಲಿ. ನಿಮ್ಮ ಮನೆ ದೇವರು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡೋದನ್ನು ಇಲ್ಲಿ ನೋಡ್ತಿದ್ದೀನಿ ನಾನು. ಫೈನಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ತೀರಾ ಲಾಸ್ಟಲ್ಲಿ ನಿಮ್ಮ ಜೀವನ ಬಗ್ಗೆ ಅಲ್ವಾ. ಒಳ್ಳೆ ಡಿಸಿಷನ್ಸ್ ತಗೊತೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಮನೆ, ಹಣ, ಪ್ರತಿಯೊಂದು ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಲಾಸ್ಟ್ ಕಾರ್ಡ್ ಹೇಳ್ತಿದೆ. ರಿಯಲಿ ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಇದ್ದಾವೆ. ಥ್ಯಾಂಕ್ ಯು. ವಾವ್, ಕಿಂಗ್ ಆಫ್ ಪೆಂಟಿಕಲ್ಸ್. ಈ ಕಾರ್ಡ್ನ ನೋಡಿ ಯಾರೆಲ್ಲ ಅಟ್ರ್ಯಾಕ್ಟ್ ಆಗಿದ್ದೀರಾ, ಯಾರೆಲ್ಲ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ 2026 ಡಿವೈನ್ ಟ್ಯಾರೋಟ್ ಎನರ್ಜಿ, ನೀವು ನಂಬುವ ದೇವರಿಂದ ಏನೆಲ್ಲ ಮಾಹಿತಿ ಇದ್ದಾವೆ
ಏನೆಲ್ಲ ಮೆಸೇಜ್ ಇದಾವೆ ಅಂತ ನೋಡೋಣ ಒಂದೊಂದಾಗಿ. ಕಿಂಗ್ ಆಫ್ ಪೆಂಟಿಕಲ್ಸ್ ಹೇಳೋ ಪ್ರಕಾರ ನಿಮ್ಮಲ್ಲಿ ಗುರು ಕ್ವಾಲಿಟೀಸ್ ತುಂಬಾ ಇದಾವೆ ಅಂತ, ಅಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್. ಓಕೆನಾ? ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ, ತುಂಬಾ ಬುಕ್ಸ್ ಓದ್ತೀರಾ, ನಿಮ್ಮ ಮನೆ ಹತ್ರ ತುಂಬಾ ಒಂದು ಡಾಗ್ ಇದೆ, ನೀವು ಡಾಗ್ ಲವರ್ ಅಲ್ವಾ? ಮನಿ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ ಅಂತಾನು ತೋರಿಸ್ತಿದೆ ಇಲ್ಲಿ. ನಿಮ್ಮ ಮನೇಲಿ ಲೈಬ್ರರಿನೇ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಡಾಗ್ಸ್ನ ತುಂಬಾ ಇಷ್ಟಪಡ್ತೀರಾ. ಬೀದಿ ನಾಯಿಗಳಿಗೆ ಸ್ವಲ್ಪ ಫುಡ್ನ ಕೊಡ್ತೀರಾ ಅವಾಗವಾಗ. ಅವೆಲ್ಲರ ಹತ್ರನೂ ಹೋಗಲ್ಲ, ಬಟ್ ನಿಮ್ಮ ಹತ್ರ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಬರ್ತವೆ. ನೀವು ಅದಕ್ಕೆ ಬಿಸ್ಕೆಟ್ ಕೊಡಿಸ್ತೀರಾ ಅಂತಾನು ಹೇಳ್ತಿದೆ ಅದು. ರಿಯಲಿ ಬ್ಯೂಟಿಫುಲ್ ನೈಟ್ ಆಫ್ ಪೆಂಟಿಕಲ್ಸ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಬಂದಿದ್ದಾವೆ ಕಾರ್ಡ್ಸ್ ಇಲ್ಲಿ. ನೀವು ನಿಮ್ಮ ಹತ್ರ ತುಂಬಾ ಜನ ಬರ್ತಿರ್ತಾರೆ, ಓಕೆನಾ? ಪ್ರಾಬ್ಲಮ್ಸ್ ಹೇಳ್ತಿರ್ತಾರೆ, ಇವ್ರು ಹಾಗೆ ಅವ್ರು ಹೀಗೆ, ನನ್ಗೆ ಹೀಗಾಯ್ತು, ನೋವಾಯ್ತು, ಅವರಿಂದ ಹರ್ಟ್ ಆಯ್ತು. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗೆ ಬ್ರೇಕಪ್ ಆದ್ರೂ ನಿಮ್ಗೆ ಕಾಲ್ ಮಾಡಿ ಹೇಳ್ತಾರೆ ಅಂತ ತೋರಿಸ್ತಿದೆ ಆ ಕಾರ್ಡ್ ಅಲ್ವಾ? ನೀವೊಬ್ಬ ಹೀಲರ್ ಆಗಿರ್ಬೋದು ಲಾಸ್ಟ್ ಜನ್ಮದಲ್ಲಿ, ಅದಕ್ಕೆ ಅಂತ. ನೀವು ಮುಂದೆ ಹೋಗ್ತಾ ಹೋಗ್ತಾ ಕೆಲವರಿಗೆ ಗುರುಗಳಾಗಿರ್ತೀರಾ ಅಂತಾನು ಆ ಕಾರ್ಡ್ ಹೇಳ್ತಿದೆ. ವಾವ್, ಬ್ಯೂಟಿಫುಲ್. ರಿಯಲಿ ಎಷ್ಟೊಂದು ಮೀನಿಂಗ್ಸ್ ಇದಾವೆ ಕಾರ್ಡಲ್ಲಿ. ಸೊ ನೀವು ನೈಟ್ಸ್ನ ತುಂಬಾ ಇಷ್ಟಪಡ್ತೀರಾ ಅಂತಾನು ಹೇಳ್ತಿದೆ ಆ ಕಾರ್ಡು. ದ ಲವರ್ ಕಾರ್ಡ್ ಬಂದಿದೆ. ವಾವ್, ದ ಫೂಲ್ ಕಾರ್ಡ್ ಬಂದಿದ್ದಾವೆ. ಓಕೆ, ಸೊ ನೋಡಿ ಇಲ್ಲಿ ನೀವು ತುಂಬಾ ಈಸಿಯಾಗಿ ಲವ್ ಅಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ದಿರ ತುಂಬಾ ಆರಾಮಾಗಿ ನಿಮ್ಮ ಲವ್ ರಿಲೇಶನ್ಶಿಪ್ ತುಂಬಾ ಅದ್ಭುತವಾಗಿರುತ್ತೆ ಅಲ್ವಾ? ಈ ಕಾರ್ಡ್ನ ಯಾರು ಚೂಸ್ ಮಾಡಿದ್ದೀರಾ, ಲವ್ ಲೈಫಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನೋದು ಮಾತ್ರ 100% ನಾನಿಲ್ಲಿ ನೋಡ್ತಿದ್ದೀನಿ. ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಆದ್ರೂ ನೀವು ನಿಮ್ಮ ಸೋಲ್ಮೇಟ್ನೇ ಮದುವೆ ಆಗೋದು, ಓಕೆನಾ? ಹಾಗೆ ನೆನೆಸ್ಕೊಂಡ್ರೆ, ಹಾಗೆ ಕಣ್ಮುಂದೆ ಬರೋವಂಥದ್ದು, ನೆನೆಸ್ಕೊಂಡ್ರೆ ಮೆಸೇಜ್ ಮಾಡುವಂಥದ್ದು, ಅವ್ರು ನೋಡಿದ ತಕ್ಷಣ ಒಂದು ಸ್ಟ್ರಾಂಗ್ ಫೀಲಿಂಗ್ ನಿಮ್ಮಲ್ಲಿ ಬರುತ್ತೆ, ಇವರೇ ನಮ್ಮ ಲೈಫ್ ಪಾರ್ಟ್ನರ್ ಅಂತ ಅಲ್ವಾ? ಅವ್ರನ್ನೇ ನೀವು ಕಂಪಲ್ಸರಿ ಅವ್ರನ್ನೇ ಮದುವೆ ಆಗ್ತೀರಾ, ನೀವು ಅವ್ರ ಜೊತೆನೇ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ ಅಂತಂದ್ಬಿಟ್ಟು ಈ ಕಾರ್ಡ್ ಹೇಳ್ತಿದೆ. ತುಂಬಾ ಜನಕ್ಕೆ ಬ್ರೇಕಪ್ಸ್ ಆಗುತ್ತೆ ಅಲ್ವಾ? ಬಟ್ ನಿಮ್ಗೆ ಆ ರೀತಿ ಪ್ರಾಬ್ಲಮ್ ಇಲ್ಲ, ನೀವು ತುಂಬಾ ಹ್ಯಾಪಿ ಇರ್ತೀರಾ ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಮಾತ್ರ. ಇಲ್ಲಿ ನೋಡಿ, ದ ಫೂಲ್ ಕಾರ್ಡ್ ಬಂದಿದೆ. ಸೊ ನೀವು ಸ್ಟೋನ್ ಹೀಲರ್ ಕೂಡ ಹೌದು ಅಂತ ಹೇಳ್ಬೋದು. ನೀವು ತುಂಬಾ ಅಟ್ರಾಕ್ಟ್ ಆಗ್ತೀರಾ ಸ್ಟೋನ್ ಬ್ರಾಸ್ಲೈಟ್ಸ್ ಅಲ್ವಾ, ರುದ್ರಾಕ್ಷಿ, ಆ ರೀತಿ ಗಾಡ್ ರಿಲೇಟೆಡ್ ಫೋಟೋಸ್ ಎಲ್ಲ ನಿಮ್ಮ ವಾಲ್ಪೇಪರ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ನೀವು ತುಂಬಾ ಫ್ರೀಡಮ್ ಆಗಿ ನಿಮ್ಮ ಲವ್ ಅಲ್ಲಿ, ಅಂದ್ರೆ ನಿಮ್ಮ ಪಾರ್ಟ್ನರು ನಿಮ್ಮನ್ನ ಕಂಟ್ರೋಲ್ ಮಾಡೋದಿಲ್ಲ. ಈ ರೀತಿ ಡ್ರೆಸ್ ಮಾಡಬೇಡ, ಆ ರೀತಿ ಡ್ರೆಸ್ ಮಾಡಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅವ್ರು ಯಾರು ಇವ್ರು ಯಾರು, ಫೋನ್ ಯಾಕೆ ನೋಡ್ತೀಯ, ಅದ್ಯಾಕೆ ತಿಂತೀಯ, ಆ ರೀತಿ ಏನು ಕಂಟ್ರೋಲ್ಸ್ ಇಲ್ಲ. ನಿಮ್ಮ ಲವ್ ಲೈಫ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತಿದ್ದೀನಿ ಅಲ್ವಾ? ಸೊ ಜನವರಿಯಲ್ಲಂತೂ ನೀವು ಲವ್ ವಿಚಾರದಲ್ಲಿ ತುಂಬಾ ಬೇಗ ಡಿಸಿಷನ್ ತಗೊಳ್ತೀರಾ, ಬೇಗ ಮದುವೆ ಆಗುತ್ತೆ, ಬೇಗ ನಿಮ್ಮ ಪಾರ್ಟ್ನರ್ ಸಿಗ್ತಾರೆ, ತುಂಬಾ ಹ್ಯಾಪಿ ಇರ್ತೀರಾ, ತುಂಬಾ ಫ್ರೀಡಮ್ ಆಗಿರ್ತೀರಾ ಅಂತಂದ್ಬಿಟ್ಟು ನೋಡ್ತಿದ್ದೀನಿ ನಾನಿಲ್ಲಿ. ಇಲ್ಲಿ ನೋಡಿ, ಬರ್ತಾ ಬರ್ತಾ ತುಂಬಾ ರಾಂಗ್ ಕಾರ್ಡ್ ಬಂದಿದೆ ನಿಮ್ಗೆ ಇಲ್ಲಿ. ಅಂದ್ರೆ ನೀವು ಸಡನ್ ಆಗಿ ಯಾರನ್ನೂ ಕಳ್ಕೊಂಡ್ಬಿಡ್ತೀರಾ ನಿಮ್ಮ ಲೈಫಲ್ಲಿ 2026 ಅಲ್ಲಿ. ಅದು ನಿಮ್ಮ ಪಾರ್ಟ್ನರ್ ಅಲ್ಲ, ಓಕೆ, ಬಟ್ ನಿಮ್ಮ ಪೇರೆಂಟ್ಸ್, ನಿಮ್ಮ ಅಜ್ಜಿ ಅಜ್ಜ, ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಅಥವಾ ನೀವೊಂದು ಜಾಬ್ನ ಲಾಸ್ ಮಾಡ್ತೀರಾ ಅಂತಾನು ಹೇಳ್ತಿದೆ ಅದು. ಮನಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ನೆಕ್ಸ್ಟ್ ಕಾರ್ಡು ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನೀವೊಂದು ಬಿಗ್ ಮನಿನ ಲಾಸ್ ಮಾಡ್ಕೊತೀರಾ 2026 ಅಲ್ಲಿ ಅಂತ ತೋರಿಸ್ತಿದೆ ಆ ಕಾರ್ಡು. ಓಕೆ, ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಮನಿ ಸೋರ್ಸ್ ಎಲ್ಲಿದೆಯೋ ಅಲ್ಲಿ ಸ್ವಲ್ಪ ಅಂದರೆ ಮೊದಲೇ ಪ್ರಿಪೇರ್ ಆಗಿರಿ, ಏನಾದರೂ ನೆಗೆಟಿವಿಟಿ ಆಗ್ಬೋದು, ಓಕೆನಾ? ಆ ರೀತಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಮನಿ ಸೋರ್ಸ್ ತುಂಬ ದೊಡ್ಡದು ಎಲ್ಲಿದೆ ಅಂತಂದ್ಬಿಟ್ಟು. ಅದರಲ್ಲಿ ನೀವೇನೆಲ್ಲ ಜಾಗೃತಿ ತಗೋಬೋದು ಅದನ್ನೆಲ್ಲ ತಗೊಂಡಿರಿ ಅಂತಂದ್ಬಿಟ್ಟು
ನಾನು ಹೇಳೋಕೆ ಇಷ್ಟಪಡ್ತೀನಿ. 4 ಆಫ್ ಕಪ್ಸ್ ಬಂದಿದೆ ಅಂದರೆ ಮನಿ ವಿಚಾರದಲ್ಲಿ ಹುಷಾರಾಗಿರಿ, ರಾಹು ಪ್ರಭಾವ ಇದೆ ನಿಮ್ಮ ಮೇಲೆ ಅಂತ ಹೇಳ್ತಿದೆ. ಸೊ ದ ಹೈ ಪ್ರಿಸ್ಟೆಸ್ ಕಾರ್ಡ್ ರಿವರ್ಸ್ ಬಂದಿದೆ ಅಂದರೆ ನಿಮಗೆ ಎಲ್ಲ ಇರೋದ್ರಿಂದ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಹತ್ರ ನಿಮ್ಮ ಮನಿ ಎಲ್ಲ ಸ್ವಲ್ಪ ಕಂಫರ್ಟ್ ಇರೋದ್ರಿಂದ ನೀವು ದೇವ್ರನ್ನ ನಂಬಕ್ಕೆ ಹೋಗ್ತಿಲ್ಲ ಅಂತಂದ್ಬಿಟ್ಟು ತೋರಿಸ್ತಿದೆ. ಓಕೆನಾ? ಯಾರದು ದೇವ್ರಂದ್ರೆ ಅಂತಂದ್ಬಿಟ್ಟು ಏಕವಚನದಲ್ಲಿ ಮಾತಾಡ್ಸೋದು ಅಲ್ವಾ, ತುಂಬ ಈಗೋ ಪರ್ಸನ್ಸ್ ಅಂತ ತೋರಿಸ್ತಿದೆ ಇಲ್ಲಿ. ಓಕೆ, ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋರು. ಓಕೆನಾ? ವೆಯ್ಟ್ ಮಾಡಬೇಕು, ನೀವು ಒಂದು 9 months ವೆಯ್ಟ್ ಮಾಡಬೇಕು. 2026ಗೆ ನೀವೇನು ಕಳ್ಕೊಂಡಿದ್ದೀರಾ ಮನಿ, ಅದನ್ನು ಮತ್ತೆ ವಾಪಸ್ ಪಡ್ಕೊಳ್ತೀರಾ. ಓಕೆನಾ? ನೀವು ಸ್ವಂತವಾಗಿ ನಿರ್ಧಾರ ತಗೊಳ್ಳೋದಕ್ಕಿಂತ ನಿಮಗೆ ಆಲ್ರೆಡಿ ದೇವರು ಹೆಲ್ಪಿಂಗ್ ಅಂದರೆ ಮನಿ ಸೋರ್ಸ್ ಆಗಿರ್ಬೋದು. ಓಕೆನಾ? ಕಂಫರ್ಟ್ಸ್ ತುಂಬ ಚೆನ್ನಾಗಿದೆ ನಿಮ್ಮ ಲೈಫಲ್ಲಿ. ಅದರಲ್ಲೇ ನೀವು ತುಂಬ ಸ್ಟ್ರಾಂಗ್ ಆಗಿ ಅಂದರೆ ಅವರ ಪ್ರೀತಿನ ಕಳ್ಕೊಳ್ದಿರಾ ಚೆನ್ನಾಗಿ ಮೂವ್ ಆನ್ ಆದರೆ ನಿಮಗೆ ಮತ್ತೆ ಸರಿ ಹೋಗುತ್ತೆ. ನಿಮ್ಮ ಡಿಪ್ರೆಷನ್ ಎಲ್ಲ ಹೊರ ಹೋಗುತ್ತೆ. ನಿಮಗೆ ಬೇಕಾಗಿರೋದು ಪ್ರತಿಯೊಂದು ನಿಮಗೆ ಮತ್ತೆ ವಾಪಸ್ ಸಿಗುತ್ತೆ ಅಂತಂದ್ಬಿಟ್ಟು ಫೈನಲ್ ಕಾರ್ಡಲ್ಲಿ ನಾವು ನೋಡ್ಬೋದು. ಸೊ ತುಂಬ ಲಾಜಿಕಲ್ ಆಗಿ ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋ ವ್ಯಕ್ತಿಗಳು ನೀವು ಅಲ್ವಾ. ಮ್ಯಾನಿಫೆಸ್ಟೇಷನ್ ಅದನ್ನೆಲ್ಲ ಅಷ್ಟೊಂದು ನಂಬೋದಿಲ್ಲ. ಇಲ್ಲಿ ನೋಡಿ ಹೈ ಪ್ರಿಸ್ಟೆಸ್ ಕಾರ್ಡ್ ಮತ್ತೆ ಬಂದಿದೆ ಇದರಲ್ಲಿ. ದ ಹೆರ್ಮಿಟ್ ಕಾರ್ಡ್ ಬಂದಿದೆ. ಸೊ ಜಸ್ಟಿಸ್ ಬಂದಿದೆ. ಸೊ ನೀವು ಅರ್ಥ ಮಾಡ್ಕೊಳ್ತೀರಾ ನಿಮ್ಮ ಲೈಫ್ನ. 9 ಆಫ್ ವಾಂಡ್ಸ್ ಅಗೇನ್ ಬಂದಿದೆ. ಸೊ ನೀವು ಮೇ ಮುಗಿದು ಜೂನ್ ಜುಲೈಯಲ್ಲಿ ಸ್ವಲ್ಪ ನೆಗೆಟಿವಿಟಿ ಬರುತ್ತೆ. ಅದರಿಂದ ಹೊರಬರೋದಕ್ಕೆ ನಿಮಗೆ 2027 ಬರಬೇಕಾಗಿರುತ್ತೆ. 2027 ಫೆಬ್ರವರಿ ಮಾರ್ಚ್ವರೆಗೂ ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ. ಮತ್ತು ನಿಮ್ಮ ಕಂಫರ್ಟ್ಸು, ನಿಮ್ಮ ಹ್ಯಾಪಿನೆಸ್ಸು ಪ್ರತಿಯೊಂದು ಮತ್ತೆ ವಾಪಸ್ ಬರೋದಕ್ಕೆ ಅಲ್ವಾ ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ. ಹಾರ್ಟ್ ಚಕ್ರ, ನಿಮ್ಮ ಲವ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇರೋದೇ ನಿಮ್ಮ ಪ್ಲಸ್ ಪಾಯಿಂಟ್ ಅಂದ್ಕೊಳ್ಳಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವಾಗ ನೋವು ತಿಂತೀರೋ ಅವಾಗ ಪ್ರತಿಯೊಂದು ನಿಮಗೆ ಬ್ಲಾಕ್ ಆಗುತ್ತೆ. ಬಟ್ ನೀವು ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟ್ರಾಂಗ್ ಇರೋದ್ರಿಂದ ನೀವು ಮನಿ ಆಗಿರ್ಬೋದು, ನಿಮ್ಮ ಜಾಬ್ ಆಗಿರ್ಬೋದು, ಯಾವುದ್ರಲ್ಲಿ ಹೆಲ್ತ್ ಆಗಿರ್ಬೋದು, ಯಾವುದ್ರಲ್ಲಿ ತೊಂದರೆ ಬಂದ್ರೂ ನೀವು ಬೇಗ ರಿಕವರ್ ಆಗ್ತೀರಾ ಅಲ್ವಾ. ಹಾರ್ಟ್ ಚಕ್ರಗೆ ಅಷ್ಟೊಂದು ಪವರ್ ಇದೆ. ಸೊ ಸ್ಪಿರಿಚುವಲಿ ದೇವರನ್ನ ನಂಬೋದಿಲ್ಲ, ನೀವು ಮ್ಯಾನಿಫೆಸ್ಟೇಷನ್ಸ್ನ ನಂಬೋದಿಲ್ಲ ಅಂತ ಆ ಕಾರ್ಡ್ ಹೇಳ್ತಿದೆ. ಜಸ್ಟಿಸ್ ಹೇಳೋ ಪ್ರಕಾರ ನೀವು ಪ್ರತಿಯೊಬ್ಬರಲ್ಲಿ ಸಮಾನತೆನ ನೋಡಬೇಕು. ಓಕೆ, ನಿಮ್ಮ ನಿಮ್ಮ ಫ್ಯಾಮಿಲಿಯವರಲ್ಲಿ, ಫ್ರೆಂಡ್ಸಲ್ಲಿ ಪ್ರತಿಯೊಬ್ಬರಲ್ಲೂ ಸಮಾನತೆನ ನೋಡಿ. ಪ್ರತಿಯೊಂದು ಈಕ್ವಲ್ ಆಗಿರಬೇಕು. ನಿಮಗೆ ದೇವರು ಎಷ್ಟು ಪೂಜೆ ಮಾಡಬೇಕು ಅಷ್ಟೇ ಪೂಜೆ ಮಾಡಬೇಕು. ನಿಮ್ಮನ್ನು ಎಷ್ಟು ನಂಬ್ತಿರೋ ಅಷ್ಟೇ ನಂಬಬೇಕು. ಬೇರೆಯವ್ರಿಗೂ ರೆಸ್ಪೆಕ್ಟ್ ಕೊಡಬೇಕು, ನೀವು ರೆಸ್ಪೆಕ್ಟ್ ತಗೋಬೇಕು ಅನ್ನೋದು ಜಸ್ಟಿಸ್ ಕಾರ್ಡ್ ಹೇಳ್ತಿದೆ. 9 ಆಫ್ ವಾಂಡ್ಸ್ ಹೇಳೋ ಪ್ರಕಾರ 2027 ವರೆಗೂ ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ. ಅರ್ಧ ವರ್ಷ ಚೆನ್ನಾಗಿದೆ 2026. ಆಮೇಲೆ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಓಕೆನಾ? ವೆರಿ ಟ್ವಿಸ್ಟ್ ಅಂತ ಹೇಳ್ಬೋದು. ಅದು ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಪೇರೆಂಟ್ಸ್ ಅವರ ಹೆಲ್ತ್ ಆಗಿರ್ಬೋದು, ಮನಿ ವಿಚಾರ ಆಗಿರ್ಬೋದು. ಕೋರ್ಟ್ ಕೂಡ ಹೋಗೋ ಚಾನ್ಸಸ್ ಇದೆ. ಕೋರ್ಟಲ್ಲಿ 100% ನಿಮಗೆ ನ್ಯಾಯ ಸಿಗುತ್ತೆ ಅಂತ ತೋರಿಸ್ತಿದೆ. ಕೋರ್ಟಲ್ಲಿ ವಾಯ್ದಾಗಳಾಗ್ತಾ 9 months ವೆಯ್ಟ್ ಮಾಡಿಸುತ್ತೆ ಹೆಚ್ಚು ಕಮ್ಮಿ. ನಿಮಗೆ 9 years ಆಗ್ಬೋದು, ಬಟ್ ಅಷ್ಟೊಂದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. 2027 ಸೆಪ್ಟೆಂಬರ್ವರೆಗೂ ಬೇಕಾದರೂ ಅದು ಪೋಸ್ಟ್ಪೋನ್ ಆಗ್ಬೋದು. ಓಕೆನಾ? ಟೋಟಲಿ ನೀವು ಕೋರ್ಟ್ ಮಾತ್ರ ಮರೆಯೋದು ಹಾಗಿಲ್ಲ. 2026 ಅರ್ಧ ವರ್ಷ ಮುಗಿತಿದ್ದಾಗೆ ನೀವು ಕೋರ್ಟ್ ಮಾತ್ರ ಹೋಗಬೇಕು 100% ಅನ್ನೋ ಟ್ವಿಸ್ಟ್ ಇಲ್ಲಿ ಬಂದಿದೆ. ಸ್ವಲ್ಪ ಹುಷಾರಾಗಿರಿ. 6 ಆಫ್ ಪೆಂಟಿಕಲ್ಸ್ ಅಂದರೆ ಮನಿ ವಿಚಾರಣೆ ಅಂತ ಹೇಳ್ತೀನಿ ನಾನು. 9 ಆಫ್ ವಾಂಡ್ಸ್ ಬಂದು ನಿಮ್ಮ ಎಮೋಷನ್ಸ್. ಕೆಲವೊಂದು ಎಮೋಷನ್ಸ್ ಇದ್ದಾವೆ ಲ್ಯಾಂಡ್ ವಿಚಾರದಲ್ಲಿ. ಓಕೆ, 6 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ ಅಂದರೆ ನಿಮಗೆ ಬರಬೇಕಾಗಿರೋ ಹಣ ಅಷ್ಟು ಸಂಪೂರ್ಣವಾಗಿ ಬರೋದಿಲ್ಲ.
ನಿಮಗೆ ಸಿಗಬೇಕಾಗಿರೋ ನ್ಯಾಯ ಸಿಗುತ್ತೆ, ಆದರೆ ಅಷ್ಟು ಸಂಪೂರ್ಣವಾಗಿ ಸಿಗೋದಿಲ್ಲ. ನಿಮ್ಮದು ಋಣಾನು ಬಂಧ ಇದ್ದಾವೆ ಪಾಸ್ಟ್ ಲೈಫಲ್ಲಿ, ಅವ್ರದ್ದೆಲ್ಲ ಈ ಜನ್ಮದಲ್ಲಿ ನಿಮ್ಮ ಹತ್ರ ಚೆನ್ನಾಗಿ ದುಡ್ಡಿದೆ ಅಂದರೆ ನೀವು ಕೆಲವ್ರಿಗೆ ಕೊಡ್ತೀರಾ, ಓಕೆನಾ. ಲೀಗಲಿ ಅದು ಆ ರೀತಿ ಡಿಸೈಡ್ ಆಗುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೂ ನೀವು ಕೊಡಬೇಕು, ಯಾಕೆ ಅಂದರೆ ನಿಮ್ದದು ಋಣಾನುಬಂಧ ಇದೆ ಅವ್ರದ್ದು, ಅದಕ್ಕೆ. ಸೊ ಏಸ್ ಆಫ್ ಕಪ್ಸ್ ರಿವರ್ಸ್ ಬಂದಿದೆ. ಭಾರಿ ದೊಡ್ಡ ತೊಂದರೆ ಏನಾಗೋದಿಲ್ಲ, ಬಟ್ ಸ್ವಲ್ಪ ಮೊತ್ತದ ಹಣ ಕಳ್ಕೊತೀರಾ ಅಂತ ತೋರಿಸ್ತಿದೆ. ದ ಲವರ್ ಕಾರ್ಡ್ಸ್ ಬಂದಿದೆ ಅಲ್ವಾ, ಆದರೂ ನಿಮ್ಮ ಫ್ಯಾಮಿಲಿ ಬಗ್ಗೆ ತುಂಬ ಕೇರ್ ಮಾಡಿ ನೀವು ಥಿಂಕ್ ಮಾಡಿ ಮೂವ್ ಆನ್ ಆಗ್ತೀರಾ ಲೈಫಲ್ಲಿ, ಓಕೆ. ಇರೋ ಮನೆಯಲ್ಲೇ ಹ್ಯಾಪಿ ಇರ್ತೀರಾ. ಆಗಿದ್ದೆಲ್ಲ ಒಳ್ಳೇದಕ್ಕೆ ದೇವರ ಆಶೀರ್ವಾದ ಇರಲಿ ಅಂತಂದ್ಬಿಟ್ಟು ಚೆನ್ನಾಗಿರ್ತೀರಾ ಅಂತಂದ್ಬಿಟ್ಟು ಈ ಕಾರ್ಡ್ ತೋರಿಸ್ತಿದೆ. ಸೊ ಬಟ್ ಏನೇ ಆಗಲಿ, ಇಷ್ಟು ದಿನ ಇಷ್ಟು ವರ್ಷದಿಂದ ನಿಮ್ಗಿದ್ದಂತಹ ಕಂಫರ್ಟ್ಸಲ್ಲಿ ಒಂದು ಟ್ವಿಸ್ಟ್ ಅಂತೂ ಇದೆ, ಓಕೆನಾ. ನಿಮ್ಮದು ತುಂಬ ಚೆನ್ನಾಗಿ ಲವ್ ಮ್ಯಾರೇಜ್ ಅಂತ ಅಂದ್ಕೊಳ್ತೀನಿ ನಾನು, ಅಲ್ವಾ. ಸೊ ನಿಮ್ಮ ಪಾರ್ಟ್ನರೇ ನಿಮ್ಮ ಸ್ಟ್ರೆಂತು, ನಿಮಗೆ ತುಂಬ ಕಾನ್ಫಿಡೆನ್ಸು, ತುಂಬ ಹೆಲ್ಪ್ ಮಾಡ್ತಾರೆ ನಿಮಗೆ ಕೆರಿಯರ್ ಪರವಾಗಿ. ಏನೇ ಪ್ರಾಬ್ಲಮ್ ಅಂದರೂ ಅವ್ರು ತುಂಬ ಒಳ್ಳೆ ಒಳ್ಳೆ ಸಜೆಷನ್ಸ್ ಕೊಡ್ತಾರೆ ನಿಮಗೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಥ್ಯಾಂಕ್ ಯು. ಹಲೋ ಬಟರ್ಫ್ಲೈ, 6 ಆಫ್ ಪೆಂಟಿಕಲ್ಸ್ ಲಾಸ್ಟ್ ಫೈಲ್ ಇದು. ಯಾರೆಲ್ಲ ಈ 6 ಆಫ್ ಪೆಂಟಿಕಲ್ಸ್ ಮನಿ ಅನ್ನೋ ಕಾರ್ಡ್ ಇದು, ಇದನ್ನು ನೋಡಿ 2026ಅಲ್ಲಿ ನಿಮ್ಮ ಪ್ರೆಡಿಕ್ಷನ್, ನಿಮ್ಮನ್ನು ನಂಬುವ ದೇವರಿಂದ ನಿಮ್ಮ ಪ್ರೆಡಿಕ್ಷನ್ ಏನೆಲ್ಲ ಮೆಸೇಜ್ ಕೊಡ್ಬೋದು. ನೈಸ್ ಕಾರ್ಡ್ ಅಲ್ವಾ, ನೋಡೋಣ. ನಿಮಗೆ ಈ ಕಾರ್ಡ್ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ನೀವು ತುಂಬ ಮನಿ ಅರ್ನ್ ಮಾಡ್ಬೇಕು ಅನ್ಕೊಳ್ತಿದ್ದೀರಾ, ಲಕ್ಷಗಳಲ್ಲಿ ಮನಿನ ಅರ್ನ್ ಮಾಡಬೇಕು ಅನ್ಕೊಳ್ತಿದ್ದೀರಾ, ಅದಕ್ಕೆ ನೀವು ಆ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ ನಾನು. ನೋಡೋಣ ಟ್ಯಾರೋಟ್ ಗೈಡೆನ್ಸ್ ನಿಮಗೆ ಏನು ಗೈಡ್ ಮಾಡ್ಬೋದು. 6 ಆಫ್ ಪೆಂಟಿಕಲ್ಸ್ ನಿಜ ಆಗುತ್ತಾ? ಸೊ ದ ಹೆರ್ಮಿಟ್ ಕಾರ್ಡ್ ರಿವರ್ಸ್ ಬಂದಿದೆ. ಪರವಾಗಿಲ್ಲ, ಎನರ್ಜಿ ಚೆನ್ನಾಗೇ ಕನೆಕ್ಟ್ ಮಾಡಿದ್ದೀರಾ ನೀವು. ಅಂದರೆ ಸೆಕೆಂಡ್ ಪೈಲಲ್ಲಿರೋರೆಲ್ಲ ಫುಲ್ಲು ಲಾಜಿಕಲ್ ಪ್ರಾಕ್ಟಿಕಲ್ ಪರ್ಸನ್ಸು. ಅವ್ರ ಮ್ಯಾನಿಫೆಸ್ಟೇಷನ್ ಅಂದರೆ ಹಾರ್ಡ್ ವರ್ಕ್ ಮಾಡು, ದುಡಿತಾನೆ ಇರು, ದುಡ್ಡು ಬರುತ್ತೆ ಅನ್ನೋ ವ್ಯಕ್ತಿಗಳು. ಅವ್ರಿಗೆ ತುಂಬ ಕಷ್ಟ ಆಯಿತು ಕಾರ್ಡ್ಸ್ ಬೀಳೋದು, ಬಟ್ ಈ ಫೈಲ್ನ ಸೆಲೆಕ್ಟ್ ಮಾಡಿರೋರಂತೂ ತುಂಬ ಏನದು ಒಳ್ಳೆ ಒಳ್ಳೆ ಆಲೋಚನೆಗಳಿದ್ದಾವೆ ಫ್ಯೂಚರ್ ಬಗ್ಗೆ ನಿಮಗೆ. 2 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ, 8 ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ, ಕ್ವೀನ್ ಆಫ್ ಕಪ್ಸ್ ರಿವರ್ಸ್ ಬಂದಿದೆ, ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ, ಜಸ್ಟಿಸ್ ಕಾರ್ಡ್ ಬಂದಿದೆ, ಏಸ್ ಆಫ್ ಕಪ್ಸ್ ಬಂದಿದೆ. ಇಟ್ಸ್ ಬ್ಯೂಟಿಫುಲ್. ಸೊ ನಿಮ್ಮ ಪ್ಲಾನ್ ಏನಿದೆ, ಜನವರಿಯಲ್ಲಿ ಜಾಬ್ ಚೇಂಜ್ ಮಾಡಬೇಕು, ಮನೆ ಚೇಂಜ್ ಮಾಡಬೇಕು, ಹೊಸ ಬಿಸ್ನೆಸ್ ಮಾಡಬೇಕು, ಅಥವಾ ಮನಿ ಇರೋಂತಹ ಫ್ಯಾಮ್ಲಿಗೆ ಸೊಸೆ ಆಗೋಗ್ಬೇಕು ಅಥವಾ ಅಳಿಯ ಆಗೋಗ್ಬೇಕು, ಏನಿದೆ ನೀವು ಮನಿ ಬರುವಂತಹ ಕೋರ್ಸ್ ತಗೊಂಡಿದ್ದೀರಾ, ಅದು ತುಂಬ ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು. ನೀವು ತಗೊಂಡಿರೋ ಡಿಸಿಷನ್ ತುಂಬ ಪರ್ಫೆಕ್ಟ್ ಆಗಿದೆ, ಯಾವುದೇ ಕನ್ಫ್ಯೂಷನ್ ಬೇಡ ಅಂತ ನಾನು ಫಸ್ಟ್ ಕಾರ್ಡಲ್ಲಿ ನೋಡ್ತಿದ್ದೀನಿ. ದ ಹೆರ್ಮಿಟ್ ಕಾರ್ಡ್ ರಿವರ್ಸ್ ಬಂದಿರೋದ್ರಿಂದ ನಿಮಗೆ ತುಂಬ ಫ್ರೆಂಡ್ಸ್ ಸಿಗ್ತಾರೆ, ಓಕೆನಾ. ತುಂಬ ಒಳ್ಳೆ ವೈಬ್ಸ್ ಇದೆ, ತುಂಬ ಬ್ಯೂಟಿಫುಲ್ ಎನರ್ಜಿ ಬರುತ್ತೆ, ಓಕೆನಾ. ನೀವು ಒಂಟಿಯಾಗಿರೋದಿಲ್ಲ ಇನ್ಮೇಲೆ. ಈ ವರ್ಷ ಎಲ್ಲ ನೀವು ತುಂಬ ಲೋನ್ಲಿ ಆಗಿ ಫೀಲ್ ಆಗಿದ್ದೀರಾ, ಬಟ್ 2026ಅಲ್ಲಿ ನೀವು ತುಂಬ ಅದ್ಭುತವಾದಂತಹ ಫ್ರೆಂಡ್ಶಿಪ್, ನಿಮಗೆ ಸೋಲ್ಮೇಟ್ಸ್ ನಿಮ್ಮ ಫ್ರೆಂಡ್ಶಿಪ್ ವೈಸು ಪಾರ್ಟ್ನರ್ ರಿಲೇಷನ್ಶಿಪ್ ವೈಸ್ ಸಿಗ್ತಾರೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. 2 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ. ವಾವ್, ನಿಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಂತ 100% ಅದು ನಿಮಗೆ ಹೇಳುತ್ತೆ. ಇಷ್ಟು ದಿನ ನೀವು ಇದ್ದಂತಹ ಜಾಬಲ್ಲಿ ಕನ್ಫ್ಯೂಷನ್ಸ್ ಇತ್ತು, ರಿಲೇಷನ್ಶಿಪ್ಪಲ್ಲಿ ಕನ್ಫ್ಯೂಷನ್ಸ್ ಇತ್ತು, ಬಟ್ 2026 ಸ್ಟಾರ್ಟಿಂಗಲ್ಲಿ ನಿಮ್ಮ ಜೀವನಕ್ಕೆ ಬರುವಂತಹ ಜಾಬ್, ಬಿಸ್ನೆಸ್, ಓಕೆ, ಆಪರ್ಚುನಿಟೀಸ್, ಮ್ಯಾರೇಜ್ ಪ್ರಪೋಸಲ್ಸ್ ಪರ್ಫೆಕ್ಟ್ ಆಗಿದೆ, ಯಾವುದೇ ಡೌಟ್ ಇಲ್ಲ, ಓಕೆನಾ. ನಿಮ್ಮ ಲೋನ್ಲಿನೆಸ್ನ ದೂರ ಮಾಡುತ್ತೆ, ನಿಮ್ಮ ಮನಿ ಎನರ್ಜಿನ ಜಾಸ್ತಿ ಮಾಡುತ್ತೆ, ನಿಮಗೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಿದ್ದೀನಿ ನಾನು. 8 ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ ಅಂದರೆ
ಇದು ನಿಮಗೆ ಏನೋ ಅಂಥ ತೊಂದರೆ ಏನು ತಂದು ಕೊಡೋದಿಲ್ಲ. ಓಕೆ, ಎಮೋಷ್ನಲಿ ಇಷ್ಟು ದಿನ ನೀವೇನು ವೀಕ್ ಆಗಿದ್ರಿ ಅದು ಬ್ಯಾಲೆನ್ಸ್ ಆಗುತ್ತೆ. ಓಕೆನಾ, ನೀವು ತುಂಬ ಎಮೋಷ್ನಲ್ ಪರ್ಸನ್ ಆಗಿರ್ಬೋದು, ಅಯ್ಯೋ ಪಾಪ ಅನ್ಬೋದು ಕಷ್ಟದಲ್ಲಿರೋರನ್ನ ನೋಡಿ. ಬಟ್ ನೀವು ನಿಮಗೆ ಸ್ವಲ್ಪ ಇಷ್ಟು ದಿನ ಇರೋ ಕಷ್ಟಗಳಿಂದ ನೀವು ಮನಿನ ನೋಡೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ನೀವು ಎಮೋಷ್ನಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ತೀರಾ ಅಂತ ಅಂದ್ಬಿಟ್ಟು ನಾನು ನೋಡ್ತಿದ್ದೀನಿ ಇಲ್ಲಿ. ಓಕೆನಾ, ಇಷ್ಟು ದಿನ ಎಮೋಷನಲಿ ವೀಕ್ ಆದಾಗೆಲ್ಲ ಮನಿ ಲಾಸ್ ಆಗ್ತಿತ್ತು, ಬಟ್ ನೀವು ಎಮೋಷ್ನಲಿ ಸ್ಟ್ರಾಂಗ್ ಇರ್ತೀರಾ ಅಂತ ಅಂದ್ಬಿಟ್ಟು. ಕ್ವೀನ್ ಆಫ್ ಕಪ್ಸ್ ರಿವರ್ಸ್ ಬಂದಿದೆ ಅಂದರೆ ಇದು ಅಷ್ಟೇ, ನೀವು ತುಂಬ ಸ್ಟ್ರಾಂಗ್ ಆಗಿ ಡಿಸಿಷನ್ಸ್ ತಗೊಳ್ತೀರಾ. ಇಷ್ಟು ದಿನ ಎಷ್ಟು ಪೂಜೆ ಮಾಡಿ ನಿಮಗೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ, ದೇವಸ್ಥಾನ ಸುತ್ತಿ ಹೋಮ ಮಾಡಿ ಪೂಜೆ ಮಾಡಿ ನಿಮಗೆ ಯಾವುದೇ ಬ್ಲೆಸ್ಸಿಂಗ್ಸ್ ಬಂದಿಲ್ಲ ಅಂತ ನೀವು ಫೀಲ್ ಆಗ್ತಿದ್ರೆ ಅಲ್ವಾ, ಅದೆಲ್ಲ ಯಾಕೆ ಬಂದಿಲ್ಲ ಅಂದರೆ ನಿಮ್ಮ ನಿಮ್ಮ ಏನು ಯೋಚನೆ ಮಾಡ್ತಿದ್ದೀರಾ ನೀವು ನಿಮ್ಮ ಲೈಫ್ ಬಗ್ಗೆ ಅದು ಸರಿ ಇರಲಿಲ್ಲ. ಅದಕ್ಕೆ ಕ್ವೀನ್ ಆಫ್ ವಾಂಡ್ಸ್ ನಿಮ್ಮ ಕೈಯಲ್ಲೇ ಇದೆ, ಮ್ಯಾಜಿಕಲ್ ಎನರ್ಜಿ ನೋಡಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ತಿದ್ದೀರಲ್ವ 2026ಅಲ್ಲಿ. ಅದಕ್ಕೆ ನೀವು ಎಷ್ಟು ಪೂಜೆ ಮಾಡಿ ಹೋಮ ಮಾಡಿ ದೇವಸ್ಥಾನದ ಸುತ್ತರೂ ಸಿಗದೇ ಇರೋಂತಹ ರಿಸಲ್ಟು 2026ಅಲ್ಲಿ ನಿಮ್ಮ ಆಕ್ಷನಿಂದ ನಿಮ್ಮ ಪ್ಲ್ಯಾನ್ಸಿಂದ ನಿಮಗೆ ಸಿಗುತ್ತೆ ಅನ್ನೋ ಕಾರ್ಡು ಇಲ್ಲಿ ಇದೆ. ಓಕೆನಾ, ನಿಮ್ಮ ರಿಲೇಷನ್ಶಿಪ್ನ ನೀವೇ ಮ್ಯಾಜಿಕಲ್ ಆಗಿ ಚೇಂಜ್ ಮಾಡ್ಕೊತೀರಾ, ನಿಮ್ಮ ಬಿಸ್ನೆಸ್ನ ನೀವೇ ಮ್ಯಾಜಿಕಲ್ ಆಗಿ ಚೇಂಜ್ ಮಾಡ್ಕೊತೀರಾ. ರಿಲೇಷನ್ಶಿಪ್ ಹ್ಯಾಪಿಯಾಗಿರುತ್ತೆ, ಮನಿ ಗ್ರೋತ್ ಚೆನ್ನಾಗಿರುತ್ತೆ ಅಲ್ವಾ. ಜಸ್ಟಿಸ್ ಕಾರ್ಡ್ ಬಂದಿದೆ, ನಿಮಗೆ ಸಮಾನತೆ ಸಿಗುತ್ತೆ ಪ್ರತಿಯೊಂದರಲ್ಲೂ. ಲವ್, ಜಾಬ್, ರಿಲೇಷನ್ಶಿಪ್, ಮನಿ, ಕೆರಿಯರ್, ಹೆಲ್ತ್ ಪ್ರತಿಯೊಂದರಲ್ಲೂ ಸಮಾನತೆ ಸಿಗುತ್ತೆ. ಟೋಟಲಿ 2026 ಟೋಟಲಿ ನಿಮಗೆ ಅದ್ಭುತವಾದಂತಹ ಜೀವನ ಇದೆ. ಏಸ್ ಆಫ್ ಕಪ್ಸ್, ನೀವು ಡಿಸೈಡ್ ಮಾಡ್ತೀರಾ ನಿಮ್ಮ ಬೌಲ್ ಎನರ್ಜಿ ಬೌಲಲ್ಲಿ ಪ್ರತಿಯೊಂದು ಬ್ಯೂಟಿಫುಲ್ ಆಗಿ ಬದಲಾಗೋ ರೀತಿ ನೀವು ಡಿಸೈಡ್ ಮಾಡ್ಕೊಳ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅಂದರೆ 2025 ಎಲ್ಲ ಪೂರ್ತಿ ನೀವು ಮ್ಯಾನಿಫೆಸ್ಟ್ ಮಾಡಿ 2026ಅಲ್ಲಿ ಬ್ಯೂಟಿಫುಲ್ ರಿಸಲ್ಟ್ನ ನೋಡ್ತೀರಾ ನೀವು ಅಲ್ವಾ. ನಿಮಗೆ ಜನವರಿಯಿಂದನೇ ಸ್ಟಾರ್ಟ್ ಆಗುತ್ತೆ, ಆಲ್ರೆಡಿ ಎನರ್ಜೀಸ್ ಕನೆಕ್ಟ್ ಆಗಿರುತ್ತೆ ನಿಮಗೆ. ಜನವರಿಯಿಂದನೇ ನೀವು ಒಂದು ಮಿರಾಕಲ್ಸ್ನ ನೋಡ್ತೀರಾ ಲೈಫಲ್ಲಿ. ಇಷ್ಟು ದಿನ ಇದ್ದಂತಹ ಲೋನ್ಲಿನೆಸ್ ದೂರ ಆಗುತ್ತೆ. ನೀವು ಇನ್ನೊಂದ್ಸಲ ಹಿಂತಿರುಗಿ ನೋಡ್ಕೊಳ್ಳೋದಿಲ್ಲ ಮತ್ತೆ ತಪ್ಪು ಮಾಡೋದನ್ನ, ಕನ್ಫ್ಯೂಸ್ ಆದ್ನ ಅಂತ. ನೀವು ಯಾವ ಡಿಸಿಷನ್ ತಗೊಂಡ್ರು ಅದ್ಭುತವಾಗಿರುತ್ತೆ. ಓಕೆ, ಇಷ್ಟು ದಿನ ದೇವ್ರಿಗೆ ಪೂಜೆ ಮಾಡಿ ಇನ್ನೂ ಎಷ್ಟು ಪೂಜೆ ಮಾಡಲಿ ನಾನು ನಿಮಗೆ, ಇನ್ನೂ ಎಷ್ಟು ಕೇಳಿ, ಯಾವಾಗ ಕೊಡ್ತೀರಾ ನೀವು ನನಗೆ, ನನ್ನ ಮೇಲೆ ಕರುಣೆನೇ ಇಲ್ವಾ, ನನ್ನ ಟೈಮೆಲ್ಲ ವೇಸ್ಟ್ ಮಾಡಿ ಎಷ್ಟೊಂದು ಶ್ರದ್ಧೆಯಿಂದ ಪೂಜೆ ಮಾಡ್ತಿದ್ದೀನಿ ನಾನು ನಿಮಗೆ. ತುಂಬ ಟ್ರಿಪ್ಸ್ ಹಾಕಿದ್ದೀರ ದೇವಸ್ಥಾನಕ್ಕೆ ನೀವು, ಕಾಲ್ನಡಿಗೆ, ಉಪವಾಸ, ಅವೆಲ್ಲರ ಪ್ರತಿಫಲ ನೀವು ಮ್ಯಾನಿಫೆಸ್ಟ್ ಮಾಡಿ ಮಾಡಿ ಟೋಟಲಿ 2026ಗೆ ಒಂದು ಅದ್ಭುತನ ನೋಡ್ತೀರಾ. ಏಸ್ ಆಫ್ ವಾಂಡ್ಸ್ ಬಂದಿದೆ, ದ ಎಂಪ್ರೆಸ್ ಕಾರ್ಡ್ ರಿವರ್ಸ್ ಬಂದಿದೆ, ಫೋರ್ ಆಫ್ ವಾಂಡ್ಸ್, ಓ ಮೈ ಗಾಡ್, ನೈಟ್ ಆಫ್ ಸ್ವಾರ್ಡ್ಸ್, ದ ಟವರ್ ಕಾರ್ಡ್ ರಿವರ್ಸ್ ಬಂದಿದೆ, ಪೇಜ್ ಆಫ್ ಪೆಂಟಿಕಲ್ಸ್. ರಿಯಲಿ ಎಷ್ಟು ಲಕ್ಕಿ ಕಾರ್ಡ್ಸು. ಏಸ್ ಆಫ್ ವಾಂಡ್ಸ್, ಜನವರಿಯಿಂದನೇ ನಿಮ್ಮ ಮನಿ ಜರ್ನಿ, ಸಕ್ಸಸ್ ಜರ್ನಿ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲಿ ಅಲ್ವಾ. ಬ್ಯೂಟಿಫುಲ್ ಹ್ಯಾಂಡು, ಸ್ಕೈ ಎಲಿಮೆಂಟು, ಓಕೆ, ಭೂಮಾತೆ ಇದೆ ಅದರಲ್ಲಿ, ಪ್ರತಿಯೊಂದು ಅದ್ಭುತವಾಗಿದೆ. ನಿಮ್ಮದೇ ವಿನ್ನಿಂಗ್ ಲೈಫು ಅಂತ ಅಂದ್ಬಿಟ್ಟು ನೋಡ್ಬೋದು. ಆ ಬ್ಯುಸಿ ಲೈಫಲ್ಲಿ, ಆ ಸಕ್ಸಸ್ಸಲ್ಲಿ, ಓಕೆ, ನೀವು ಬ್ಯುಸಿ ಆಗಿ ದ ಎಂಪ್ರೆಸ್ ಕಾರ್ಡ್ ಅಂದರೆ ನೀವು ನಿಮ್ಮ ಸೆಲ್ಫ್ ಕೇರ್ನ ಮರ್ತೋಗ್ತೀರಾ. ಎಷ್ಟು ದಿನ ಟೈಮ್ ಇತ್ತು ನಿಮಗೆ ಡಯಟ್ ಮಾಡೋದಕ್ಕೆ, ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಬ್ಯೂಟಿ ಬಗ್ಗೆ, ನಿಮ್ಮ ಡ್ರೆಸ್ಸಸ್ ಬಗ್ಗೆ ಎಲ್ಲ ಥಿಂಕ್ ಮಾಡೋದಕ್ಕೆ, ನಿಮ್ಮ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ. ಬಟ್ ನಿಮ್ಗೆ ಪುರ್ಸೋತಿರೋದಿಲ್ಲ ಇನ್ಮೇಲೆ. ನೀವು ತುಂಬ ಬ್ಯುಸಿ ಆಗಿಬಿಡ್ತೀರ ಮನಿ ವಿಚಾರದಲ್ಲಿ, ಕೆರಿಯರ್ ವಿಚಾರದಲ್ಲಿ ಅಲ್ವಾ. ಇಷ್ಟು ದಿನ ಇದ್ದಂತಹ ಟೈಮ್ ನಿಮ್ಗಿರೋದಿಲ್ಲ. ಓಕೆ, ಫೈನಲಿ ಫೋರ್ ಆಫ್ ವಾಂಡ್ಸ್ ಏನು ಬಂದಿದೆ ಅಂದರೆ ನಿಮ್ಗೆ ಪೂಜೆ ಮಾಡೋಕ್ಕೂ ಟೈಮ್ ಇರಲ್ಲ ಅಂತ ಹೇಳುತ್ತೆ ಎಂಪ್ರೆಸ್ ಕಾರ್ಡ್. ಇಷ್ಟು ದಿನ ಏನು ಫ್ಲವರ್ಸ್ ತಗೊಂಬಂದು ಪೂಜೆ ಮಾಡ್ತಿದ್ರಿ, ಪೂಜೆಗೆ ಅದು ಮಾಡಬೇಕು ಇದು ಮಾಡಬೇಕು ಪ್ರಸಾದ ಅಂತ ಎಷ್ಟು ಪೂಜೆ ಮಾಡಿಸ್ಕೊಂಡಿದ್ದಾರೆ ದೇವರು ನಿಮ್ಮ ಕೈಯಲ್ಲಿ. ಇನ್ಮೇಲೆ ನಿಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ಳೋಕ್ಕೂ ನಿಮಗೆ ಪೂಜೆ ಮಾಡೋ ಅಂತ ಟೈಮು ಇರೋದಿಲ್ಲ ಅಂತಂದ್ಬಿಟ್ಟು
ಆ ಕಾರ್ಡ್ ಹೇಳ್ತಿದ್ದೆ, ನಿಮ್ಮ ಬಗ್ಗೆನೂ ನೀವು ಕೇರ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಅಷ್ಟು ಬ್ಯುಸಿ ಆಗಿರ್ತೀರ. ನೀವು ಅದನ್ನೇ ಅಲ್ವಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದು. 4 ಆಫ್ ವಾಂಡ್ಸ್ ಹೇಳೋ ಪ್ರಕಾರ ಸೆಲೆಬ್ರೇಷನ್, ನಿಮ್ಮ ಮನೆ ಜೊತೆ ನಿಮ್ಮ ಫ್ರೆಂಡ್ಸ್ಗೆ ಪಾರ್ಟಿ ಕೊಡ್ತೀರಾ, ನೀವು ಮದುವೆ ಆಗ್ತೀರಾ ಅಂತ ಹೇಳುತ್ತೆ. ಇದು ತೋರಣ ಕಟ್ಟಿದೆ ನೋಡಿ, ಚಪ್ರ ಹಾಕಿದೆ, ಗೃಹ ಪ್ರವೇಶ ಮಾಡ್ತೀರಾ, ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಲ್ವಾ, ಆಯುಧ ಪೂಜೆ ಮಾಡ್ತೀರಾ. ಅದಕ್ಕೆ ಬ್ಯೂಟಿಫುಲ್ ಸೆಲೆಬ್ರೇಷನ್ ಇದು. ಫ್ಯಾಮಿಲಿ ಎಲ್ಲ ಒಂದಾಗುತ್ತೆ. ಓಕೆ, ಫ್ರೆಂಡ್ಸ್ ಎಲ್ಲ ಒಂದಾಗ್ತೀರಾ. ಎಲ್ಲರೂ ನಿಮ್ಗೆ ಫೋನ್ ಮಾಡಿ ಕೇಳ್ತಾರೆ ಪಾರ್ಟಿ ಕೊಡಿಸು ಅಂತ ಅಂದ್ಬಿಟ್ಟು. ಅದನ್ನು ನೋಡ್ತಿದ್ದೀನಿ ನಾನಿಲ್ಲಿ. ವಾವ್, ರಿಯಲಿ ಗ್ರೇಟ್. 4 ಆಫ್ ವಾಂಡ್ಸ್ ಪ್ರತಿಯೊಂದು ಹಬ್ಬನೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಾ 2026 ಸೊ ಟವರ್ ಕಾರ್ಡ್ ರಿವರ್ಸ್ ಬಂದಿದೆ, ನೈಟ್ ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ. ಅಂದರೆ ನೀವು ಆತುರವಾಗಿ ಯಾವುದೇ ನಿರ್ಧಾರ ತಗೊಳ್ಳೋದಿಲ್ಲ, ನಿಮ್ಮ ಕೈಯಲ್ಲಿ ಪದೇ ಪದೇ ಯೂನಿವರ್ಸ್ ತಪ್ಪು ಮಾಡಿಸೋದಿಲ್ಲ, ನಿಮ್ಮಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇರೋದಿಲ್ಲ. ಓಕೆನಾ, ನೀವು ದೊಡ್ಡ ಪ್ರಾಬ್ಲಮಿಂದ ಬಚಾವ್ ಆಗ್ತೀರಾ ಅಂತ ಅಂದ್ಬಿಟ್ಟು ಟವರ್ ಕಾರ್ಡ್ ಹೇಳೋದು. ಅಲ್ಲಿ ವೇಗವಾಗಿ ಕುದುರೆ ಜೊತೆ ಮುನ್ನುಗ್ತಿರೋ ವ್ಯಕ್ತಿ ಆತುರ ನಿರ್ಧಾರಗಳನ್ನ ತಗೊತಾನೆ. ಅದರಿಂದ ಅವ್ನ ಲೈಫಲ್ಲಿ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಹೇಳೋಕ್ಕಾಗಲ್ಲ. ಬಟ್ ನೀವು ಥಿಂಕ್ ಮಾಡ್ತೀರಾ, ಕಾರ್ಡ್ ರಿವರ್ಸ್ ಬಂದಿದೆ ಅಂದರೆ ನೀವು ಆತುರ ನಿರ್ಧಾರ ತಗೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಥಿಂಕ್ ಮಾಡ್ತೀರಾ. ಟವರ್ ಕಾರ್ಡ್ ರಿವರ್ಸ್ ಬಿದ್ದಿದೆ ಅಂದರೆ ನೀವು ಇಷ್ಟು ಹ್ಯಾಪಿ ಆಗಿರೋವಾಗ ನಿಮಗೆ ಬರೋಂತಹ ನೆಗೆಟಿವಿಟಿ ವಾಪಸ್ ಹೋಗ್ಬಿಡುತ್ತೆ. ಓಕೆ, ನೆಗೆಟಿವಿಟಿ ಬರೋದಿಲ್ಲ ನಿಮಗೆ. ದೊಡ್ಡ ಅಪಾಯ, ನಿಮ್ಗೆ ಯಾವುದೋ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಬೇಕು, ಯಾವುದಾದ್ರೂ ಮನಿ ಲಾಸ್ ಆಗಬೇಕು, ಓಕೆ, ಏನೋ ಒಂದು ಆಗಬೇಕಿತ್ತು, ಅದು ಮಿಸ್ ಆಗುತ್ತೆ. ಅದರಿಂದ ನೀವು ಬಚಾವ್ ಆಗ್ತೀರಾ, ಯಾಕಂದರೆ ನೀವು ಹ್ಯಾಪಿ ಆಗಿದ್ದೀರಾ ಮನಿ ಎನರ್ಜಿಯಲ್ಲಿ, ರಿಲೇಷನ್ಶಿಪ್ಪಲ್ಲಿ ಅಲ್ವಾ. ಅದಕ್ಕೆ ಏಸ್ ಆಫ್ ಪೆಂಟಿಕಲ್ಸ್ ಅದೇ ಹೇಳುತ್ತೆ, ಫೈನಲಿ ನಿಮಗೆ ಅದೃಷ್ಟ ತಂದುಕೊಡುವಂತಹ ವರ್ಷ 2026. ಓಕೆ, ರಿಯಲಿ ಗ್ರೇಟ್, ಕಂಗ್ರ್ಯಾಚುಲೇಷನ್ಸ್. ಯಾರೆಲ್ಲ ಈ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಟೋಟಲಿ ಡಿಫ್ರೆಂಟ್ ಇದೆ ಬೇರೆ ಕಾರ್ಡ್ಸ್ಗೆ. ಥ್ಯಾಂಕ್ ಯು ಸೋ ಮಚ್, ಬ್ಯೂಟಿಫುಲ್. ಸೊ ಯಾರೆಲ್ಲ ನೋಡ್ತಿದ್ದೀರಾ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದೊಂದು ಜನರಲ್ ರೀಡಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.